ಅಲ್ಲ ಅವರು ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಆ ಒಂದು ತುಂಬಾ ಬೌಂಡಿಂಗ್ ಆದಂತ ಇಂಟೆನ್ಸ್ ಫೀಲ್ ಇತ್ತು. ಅಂಡ್ ದ ಜರ್ನಿ ಇಸ್ ವೆರಿ ರಿಲೇಟಬಲ್. ಅವ್ರು ಹೇಳ್ತಾ ಇರೋದೆಲ್ಲಾನು ಕರೆಕ್ಟ್ ಪಾಯಿಂಟ್ ಹೋಗ್ಲಿ ವೆನ್ ಹಿ ಸೇಯಿಂಗ್ ಓ ಹೌದಲ್ವಾ ಅಂತ ಅನ್ಸುತ್ತೆ. ಮೇಲಾಗಿ ಈ ಬ್ಯಾಂಕ್ಗಳ ಮೇಲೆ ತುಂಬ ಕಮ್ಮಿ ಸಬ್ಜೆಕ್ಟ್ಗಳು ಬರೋದು. ಅಂದರೆ ಬೇರೆ ಭಾಷೆಯಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕನ್ನಡದಲ್ಲಿ ಹೇಳಿದ್ರೆ 1983 ಒಂದು ಸಿನಿಮಾ ಬರುತ್ತೆ, ಬ್ಯಾಂಕರ್ ಮಾರ್ಗಯ್ಯ ಅಂತ, ಲೋಕೇಶ್ ಅವ್ರ ಸಿನಿಮಾ ಬರುತ್ತೆ. ಅಲ್ಲಿ ಮೊನ್ನೆ ಅದರದ್ದು ಒಂದು ಬಿಟ್ಟು ನೋಡ್ತಾ ಇದ್ದೆ. ಅಲ್ಲಿ ಫಿನಾನ್ಷಿಯಲ್ ಬಗ್ಗೆ ಅವರು ಮತ್ತೆ ಸುಂದರ್ ಕೃಷ್ಣಾರಸು ಸರ್ ಮಾತಾಡ್ತಾರೆ. ಏನು ಅದ್ಭುತವಾಗಿದೆ ಸಂಭಾಷಣೆಗಳು ಅಂತ ಸುಮ್ಮನೆ ಗ್ಲಿಮ್ಸ್ ನೋಡ್ತಾ ಇದ್ದೆ ನಾನು ಕೂತ್ಕೊಂಡಲ್ಲ ಆ ಸಿನಿಮಾದು. ವೆರಿ ಸ್ಟ್ರಾಂಗ್ ಪಾಯಿಂಟ್ಸ್ ವಿಚ್ ಮೇಕ್ಸ್ ಅಂದರೆ ಆಡಿಯನ್ಸನ್ನ ಥಿಯೇಟರ್ ಕರ್ಕೊಂಡ್ಬರೋದೇ ಗೊತ್ತಾ. ಅದು ಆರ್ ಕೆ ನಾರಾಯಣ್ ಅವರ ಒಂದು ನಾವೆಲ್ ಬೇಸ್ಡ್ ಸಿನಿಮಾ ಅದು. ಸೊ ಹಣವನ್ನ ಹೇಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಲ್ಲಿ ಮಾತಾಡ್ತಾರೆ, ROI ಬಗ್ಗೆ. ನನಗೂ ಅದ್ರ ಬಗ್ಗೆ ಮಾಹಿತಿ ಕಮ್ಮಿನೇ, ಅಷ್ಟೇ ಗೊತ್ತಿಲ್ಲ. 83 ಬಂದಂಥ ಸಿನಿಮಾ. ಲೋಕೇಶ್ ಅಣ್ಣ ಫ್ಯಾಂಟಾಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅಲ್ಲೊಂದು ಕನೆಕ್ಟ್ ಆದ. ಎರಡನೇದು ನಿಷ್ಕರ್ಷ ಸಿನಿಮಾ, ಸುನಿಲ್ ದೇಸಾಯಿ ಅವ್ರದ್ದು. BC ಪಾಟೀಲ್ ಅವರು ವಿಲನ್ ಆಗಿ ಎಂಟ್ರಿ ಆಗ್ತಾರೆ, ವಿಷ್ಣು ಸರ್, ಅನಂತ್ ನಾಗ್ ಅವರು. ಈ ಥರದ ಸಬ್ಜೆಕ್ಟ್ಗಳನ್ನು ಮಾಡಿ ಜನರಿಗೆ ಥಿಯೇಟರ್ ಕರ್ಸೋದು ಒಂದು ಥರದ ಚಾಲೆಂಜ್ ಆದರೆ, ಈ ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡೋದು ಮತ್ತೊಂದು ಚಾಲೆಂಜ್. ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ನಿಮಗೆ ಯಾವೆಲ್ಲ ಎಲಿಮೆಂಟ್ಸು ಆಡಿಯನ್ಸ್ಗೆ ವಾ ಫ್ಯಾಕ್ಟರ್ನ ಕೊಡ್ತವೆ ಅಂತ ನಿಮ್ಮ ಪಾತ್ರದ ಮೂಲಕ, ಕತೆ ಮೂಲಕ? ಓವರ್ ಆಲ್ ಕಥೆಯಾಗೆ ಒಂದು ವಾವ್ ಎಲಿಮೆಂಟ್ಗಳಿದೆ, ಕಥೆಯಲ್ಲಿ ಒಂದು ವಾವ್ ಎಲಿಮೆಂಟ್ ಇದೆ. ಆ್ಯಂಡ್ ನೀವು ಹೇಳಿದಾಗೆ ಲಾಸ್ಟ್ ಸಿನಿಮಾ ನನಗೆ ಗೊತ್ತಿರೋ ನಿಷ್ಕರ್ಷ, ಒಂದು ಹೇಸ್ಟ್ ಮೇಲೆ ಬಂದಿರುವಂಥ, ರಾಬ್ರಿ ಮೇಲೆ ಬಂದಿರುವಂಥ ಕಥೆ ಬಂದಿದ್ದು. ಅದಾದಮೇಲೆ ಅದು ತುಂಬ ಸೀರಿಯಸ್ ಸಬ್ಜೆಕ್ಟ್ ಆಗಿತ್ತು. ಇದು ನಗಿಸ್ತಾ ಕೆಲವೊಂದು ಸತ್ಯಗಳನ್ನ ಹೇಳೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅದು ಹಾರ್ಡ್ ಹಿಟ್ಟಿಂಗ್ ಟ್ರೂತ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಒಂದು. ಆ್ಯಂಡ್ ಈ ಪಾತ್ರದ ಮನಸ್ಥಿತಿ ಬಗ್ಗೆ ಅಂದರೆ ಇವಾಗ ಹೊರಗಡೆ ನೋಡಿದಾಗ ಕೆಲವು ಸತಿ ತುಂಬ ಜನ ಹತ್ರ ಮಾತಾಡಿದಾಗ ಓವರ್ ನೈಟಲ್ಲಿ ಏನೋ ಆಗ್ಬಿಡ್ಬೇಕು ಅನ್ನೋ ಮನಸ್ಥಿತಿ ತುಂಬ ಜನರಿಗಿದೆ. ಅಂದರೆ ತುಂಬ ಜನರಿಗಿದೆ. ಏನೋ ಇವತ್ತು ಹಿಂಗೆ ಹೋಗಿ ಮಲಗಿ ಬೆಳಿಗ್ಗೆ ಎದ್ರೆ ಜೀವನ ಬದಲಾಗ್ಬಿಡ್ಬೇಕು, ಅಥವಾ ಯಾವುದೋ ಒಂದು ಕೆಲಸ ಮಾಡಿದ್ರೆ ಜೀವನ ಬದಲಾಗ್ಬಿಡ್ಬೇಕು, ಈ ಥರದ ಮನಸ್ಥಿತಿ ತುಂಬ ಜನರಿಗಿದೆ. ಈ ಪಾತ್ರಕ್ಕೂ ಆ ಮನಸ್ಥಿತಿ ಇದೆ. ಎಲ್ಲೋ ಒಂದು ರೈಟ್ ಹಿಟ್ ನಾನೇನೋ ಬೇರೆ ಆಗ್ಬಿಡ್ತೀನಿ ಲೈಫಲ್ಲಿ ಅನ್ನೋ ಒಂದು ಇದಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಯಾವುದ್ರಲ್ಲೆಲ್ಲ ಸಿಗಾಕೋಬೋದು. ಆ್ಯಂಡ್ ಆ ಪಾತ್ರ ಹೇಗೆ ಬದಲಾಗುತ್ತೆ ಒಂದಾದರೆ, ಇನ್ನೊಂದು ನಮ್ಮ ಪೊಲಿಟಿಕಲ್ ಸೈಡ್ ಆಫ್ ದ ಸೊಸೈಟಿ ಆ್ಯಂಡ್ ಒಂದು ಮಾನವೀಯತೆ, ಹಾರ್ಡ್ ಟ್ರೂತ್ಸ್ ಆ್ಯಂಡ್ ಮಾನವೀಯತೆ ದೃಷ್ಟಿಯಿಂದ ಕಳ್ಳ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಮನುಷ್ಯ ಎಲ್ಲನೂ ಒಂದೇ. ಎಲ್ಲವನ್ನು ಮನುಷ್ಯ ಅಂತಂದಮೇಲೆ ಆ ಮನುಷ್ಯತ್ವ ಅನ್ನೋದು ಎಲ್ಲೋ ಒಂದು ಕಡೆ ಡೀಪ್ ಡೌನಲ್ಲಿ ಇದ್ದೇ ಇರುತ್ತೆ. ಅದನ್ನೊಂದು ಸ್ವಲ್ಪ ಬಡದೆಪ್ಸೋಂಥ ಕೆಲಸ ಮಾಡುತ್ತೆ ಸಿನಿಮಾ ಹೋಗ್ತಾ. ಸೊ ಓವರ್ ಆಲ್ ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಜಾ ಇದೆ, ನಿಮ್ಮನ್ನು ನಗಿಸುತ್ತೆ ಸಿನಿಮಾ. ಆ್ಯಂಡ್ ಅಗೇನ್ ಈ ಸಿನಿಮಾ ಏನೋ ಮೆಸೇಜ್ ನಾವು ಕೊಡ್ತಾ ಇದ್ದೀವಿ, ಏನೇನೋ ಹೇಳೋ ಕೊಟ್ಟಿದ್ದೀವಿ, ನೀವು ಸಿನಿಮಾಯಿಂದ ಇನ್ನೊಂದೇನೋ ಕಲಿತೀರಾ, ದಯವಿಟ್ಟು ಏನೂ ಇಲ್ಲ ಅಂಥದ್ದೆಲ್ಲ ಏನಿಲ್ಲ. ನೀವು ಕಲಿತ್ರೆ ಕಲಿಬೋದು, ಪರ್ಸ್ಪೆಕ್ಟಿವ್ ಓಪನ್ ಮಾಡ್ಬೋದು. ಬಟ್ ನಾವೇನೋ ಅಲ್ಲಿ ಕುತ್ಕೊಂಡು ಲೆಕ್ಚರ್ ಅಂತೂ ಮಾಡ್ತಾ ಇಲ್ಲ. ನೋಡಿ ಇದು ಹಸಿರು ಬಣ್ಣ, ಇದು ಎಲೆ, ಇದನ್ನ ನೀವು ಸಂರಕ್ಷಿಸಬೇಕು, ಅವಾಗ ನೀವು ಉಸಿರಾಡಬಹುದು, ಈ ತರದೆಲ್ಲ ನಾವು ಫೀಲ್ ಲೈಕ್ ಸಿನಿಮಾದಿಂದ ಏನೋ ಒಂದು ದೇರ್ ಇಸ್ ಅ ಟೇಕ್ ಅವೇ. ಆಫ್ ಕೋರ್ಸ್ ದೇರ್ ಇಸ್ ಅ ಟೇಕ್ ಅವೇ, ಬಟ್ ಅದು ನಿಮಗೆ ಬಿಟ್ಟಿದ್ದು. ಅಂದ್ರೆ ನಾವೇನ್ ನಿಮ್ಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಪ್ರೀಚ್ ಮಾಡ್ತಾ ಇಲ್ಲ ಬೇಸಿಕಲಿ. ಅಲ್ಲಿ ಪಾತ್ರಗಳು ಕಥೆ ನಡೀತಾ ಹೋಗುತ್ತೆ, ಸನ್ನಿವೇಶ ನಡೀತಾ ಹೋಗುತ್ತೆ. ಅದರಿಂದ ನೀವು ಏನಾದ್ರು ಕಲಿತ್ರೆ ಕಲಿಬೋದು, ಅದರಿಂದ ಓಕೆ ಅಂತ ಕಲಿತ್ರೆ ಕಲಿಬೋದೇ ಹೊರತು ನಾವೆಲ್ಲೂ ಪ್ರೀಚ್ ಮಾಡ್ತಾ ಇಲ್ಲ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ಐ ವುಡ್ ಸೇ ಎಂಟರ್ಟೈನ್ಮೆಂಟ್. ಅಂದರೆ ಪ್ರತಿಯೊಂದು ಸಿನಿಮಾಗೂ ಅದರದ್ದೇ ಆದ ಒಂದು ಇದಿರುತ್ತೆ. ನಾನು ಇವಾಗ ನಂದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರ ಪ್ರಮೋಷನ್ಗೆ ಹೋಗಿದಾಗ ನಾನು ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಹೇಳಲ್ಲ. ಆ ಸಿನಿಮಾನ ಗರ್ಲ್ ಫ್ರೆಂಡ್ ಸಿನಿಮಾನ ಫಾರ್ ಎಕ್ಸಾಂಪಲ್, ದಟ್ ಈಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್. ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ ಅದು. ಓಕೆನಾ? ಅದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ, ಅದು ಥಾಟ್ ಪ್ರೊವೋಕಿಂಗ್ ಸಿನಿಮಾ. ಥಾಟ್ ಪ್ರೊವೋಕಿಂಗ್ ಸಿನಿಮಾ ಅದು. ಬಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಬಂದು ನಿಮ್ಮ ಟೆನ್ಷನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಗ್ತಾ, ಫ್ಯಾಮಿಲಿ ಜೊತೆ ನಗ್ತಾ, ಮಕ್ಳನ್ನ ಕರ್ಕೊಂಬರ್ತಾ, ಮಕ್ಳ ಜೊತೆ ನಗ್ತಾ ಒಂದು ಆರಾಮಾಗಿ ಎಂಜಾಯ್ ಮಾಡಿ ಚೆನ್ನಾಗಿದೆ ಸಿನಿಮಾ, ಮಜಾ ಆಗಿದೆ ಸಿನಿಮಾ ಅಂತ ಹೇಳ್ಕೊಂಡು ಹೋಗುವಂಥ ಸಿನಿಮಾ. ನಿಮ್ಮ ಪಾತ್ರ? ನನ್ನ ಪಾತ್ರ ಸಿನಿಮಾ ಬಗ್ಗೆನೂ ಅವ್ರು ಹೇಳಿದ್ದೆಲ್ಲ ಹೌದು. ಅದ್ರ ಜೊತೆಗೆ ಮೇಕಿಂಗ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಂದರೆ ಇಟ್ಸ್ ನಾಟ್ ಎ ನಾರ್ಮಲ್ ಸ್ಕ್ರೀನ್ ಪ್ಲೇನು ಬೇರೆ ರೀತಿಯಲ್ಲಿದೆ. ಆ್ಯಂಡ್ ಅಷ್ಟು ಕ್ಲೀನಾಗಿ ನಾನು ನಿಮ್ಮ ಮಾತನ್ನು ಕೇಳ್ತಾ ಇದ್ದೀನಿ.
ಅಷ್ಟು ಕೀನಾಗಿ ನಾನು ನಿಮ್ಮ ಮಾತನ್ನ ಕೇಳ್ತಾ ಇರ್ತೀನಿ, ಅದಕ್ಕೋಸ್ಕರ ಐ ಗೆಸ್ ಇಟ್ ಇಸ್ ದೇರ್ ಇನ್ ಮೈ ಮೈಂಡ್. ಹಿಂಗೆ ಅಬ್ಸರ್ವ್ ಬೇರೆ ರೀತಿನೇ ಹೇಳ್ತಿದ್ದೀರಾ. ಸೊ ಮೇಕಿಂಗ್ ತುಂಬಾನೇ ಡಿಫ್ರೆಂಟ್ ಆಗಿದೆ. VFX ಆಗಿರ್ಬೋದು, ಅದೆಲ್ಲ ಅವರೇನು ಮಕ್ಕಳನ್ನ ಕರ್ಕೊಂಬಂದು ಇಷ್ಟ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಈವನ್ ಕ್ಲೈಮ್ಯಾಕ್ಸ್ ತನಕನೂ, ಕ್ಲೈಮ್ಯಾಕ್ಸ್ ಏನು ಬರುತ್ತೆ ಐ ಗೆಸ್ ನಾನು ಅದನ್ನ ಬಿಟ್ಕೊಡ್ಬಾರ್ದು, ಬಟ್ ತುಂಬಾನೇ ಚೆನ್ನಾಗಿದೆ. ನಾನು ಹೇಳ್ದಂಗೆ ಅಭಿಷೇಕ್ ಸರ್ ಅವರು VFX ಡೈರೆಕ್ಟರ್ ಅಲ್ವಾ, ಸೊ ಹಿ ಹಸ್ ಪುಟ್ ಇನ್ ಅ ಲಾಟ್ ಆಫ್ ಹಿಸ್ ಟ್ಯಾಲೆಂಟ್ ಇನ್ ಟು ದ ಮೂವಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಒಂದು ಡಿಫ್ರೆಂಟ್ ಆದಂಥ ಸಿನಿಮಾ ಅಂತ. ನನ್ನ ಪಾತ್ರ ಅಂತ ತೊಗೊಂಡ್ರು ಈಗ ಪ್ರತಿಯೊಂದು ಪಾತ್ರಕ್ಕೆ ಕೂಡ ನಿಮ್ಗೇನು ಅದು ಮೇಲ್ಗಡೆಯಿಂದ ಏನು ಕಾಣಿಸ್ತಾ ಇದೆ ಅಲ್ಲ, ಅದಕ್ಕೊಂದು ಒಳ ಅರ್ಥ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ. ಈಗ ಕನಕನ ಪಾತ್ರ ಆಗಿರ್ಬೋದು, ನಿಮ್ಮ ಮೇಲ್ಗಡೆಯಿಂದ ಹೆಂಗೆ ಅದು ಏನು ಎಕ್ಸ್ಟ್ರಾ ಅಂತ ಏನು ಅನ್ನಿಸ್ತಿದೆ ಅಲ್ಲ, ಅದ್ರ ಒಳಗಡೆ ಏನೇನು ಗೊಂದಲಗಳಿದೆ, ಆ ಶೋ ಆಫ್ ಏನಕ್ಕೆ ಮಾಡ್ತಾ ಇದ್ದಾನೆ ಅದೆಲ್ಲ ಆ ಕ್ಯಾರೆಕ್ಟ್ರಲ್ಲಿದೆ. ನಂದು ಈಗ ಒಂದು ಗಿಣಿ ರೂಪ ಏನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಎಷ್ಟೋ ಏನೇನೋ ಮಾಡಬೇಕು ಅಂತ ಆಸೆ ಇದೆ, ಬಟ್ ಎಲ್ಲೋ ಒಂದು ಕಡೆ ಸೆರೆ ಆಗಿದ್ದಾಳೆ ಐ ಗೆಸ್, ಆ ರೀತಿಯಲ್ಲಿ ತೋರಿಸಿರುವಂಥದ್ದು. ಆ್ಯಂಡ್ ಐ ಗೆಸ್ ಇಲ್ಲಿ ತನಕ ಮಾಡದೇ ಇರುವಂಥ ಒಂದು ಪಾತ್ರನ ನಾನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದೀನಿ. ಇಷ್ಟು ದಿನ ನನ್ನನ್ನು ಜನರು ಒಂದು ಸ್ವಲ್ಪ ಲೈವ್ಲಿ ಆಗೇನೋ ಅಥವಾ ಲೈವ್ಲಿ ಆಗಿದ್ದು ಕೂಡ ಒಂದು ಸ್ವಲ್ಪ ಮೆಚುರಿಟಿ ಇರುವಂಥ ರೋಲ್ಸ್ ಆ ಥರದಲ್ಲೇ ನೋಡಿದ್ದಾರೆ. ಬಟ್ ಇಷ್ಟು ಒಂದು ಅಂಡರ್ ಪ್ಲೇ ಮಾಡುವಂಥದ್ದು, ಎಲ್ಲಿ ಇಮೋಷನ್ನೇ ತೋರಿಸದೇ ಇರುವಂಥ ಒಂದು ಕ್ಯಾರೆಕ್ಟರ್ನ ಐ ಗೆಸ್ ನಾನು ಇನ್ನೂ ತನಕ ಮಾಡಿರಲಿಲ್ಲ. ಅದು ನನಗೆ ಕೂಡ ಹೊಸ್ತು, ಐ ಗೆಸ್ ಜನರಿಗೆ ಕೂಡ ಅದ್ರ ಜೊತೆಗೆ, ಅಂದರೆ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಜೊತೆಗೆ ಬೇರೆ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಹೋಗಿ ನೋಡಿದಾಗ ದೆರ್ ಈಸ್ ಆಫ್ ಕೋರ್ಸ್ ಅ ವೆರೈಟಿ. ಸೊ ಯಾ, ಆಮೇಲೆ ಹರವಂ ಸಾಂಗು ನನಗೆ ಅವತ್ತು ಹೈಡ್ ಪಾರ್ಕಲ್ಲಿ ಪ್ರೆಸ್ ಮೀಟಲ್ಲಿ ನಾನು ನೋಡಿದಾಗ ಏನು ಎನರ್ಜಿ ಇದೆ ನಾಗಾರ್ಜುನ ಶರ್ಮಾದ ಲಿರಿಕ್ಸಲ್ಲಿ, ಜುಡಾ ಸ್ಯಾಂಡಿ ಮ್ಯೂಸಿಕ್ಕು, ಮೇಲಾಗಿ ನಿಮ್ಮನ್ನು ತೋರಿಸಿದಂತಹ ರೀತಿ ಬೇರೆ ಥರದ್ದು ಇರುತ್ತೆ ಅನ್ನೋದು ನನ್ನ ಕಲ್ಪನೆ. ಅಲ್ಲಿ ಲಿರಿಕಲ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಲ್ಲ, ತುಂಬ ಎಸೆನ್ಸನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಆ ಹರವಂ ಅನ್ನುವಂಥದ್ದು ಪಿಕ್ಚರೇಷನ್ ಆಗಬೇಕಾದ್ರೆ ಹೇಗಿತ್ತು ಅಂದರೆ ನನಗೆ ಗೊತ್ತಿಲ್ಲ ನಿಮ್ದು ಎಷ್ಟು ಅದರಲ್ಲಿ ಪೋರ್ಷನ್ ಇದೆ ಅಂತ. ಹರವಂ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಂಕ್ ಒಳಗಡೆ ಮತ್ತು ಹೊರಗಡೆ ಆಗುವಂಥದ್ದು ಆ ಹಾಡು. ಗೂಸ್ ಬಂಪ್ಸ್ ಅಂತ ಹೇಳ್ಬೋದು ಆ ಹಾಡು. ಶಿವ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟಿಂದ ವೆರಿ ಕೀನ್, ಹೆಂಗೆ ಬರುತ್ತೆ ಈ ಹಾಡು ಅಂತ. ಯಾಕಂದರೆ ಲಿರಿಕ್ಸ್ ನೋಡ್ತಿದ್ದಾಗೆ ಒಂದು ಎನರ್ಜಿ ಇತ್ತು, ಅದೇ ರೀತಿ ಹೊರಗೆ ಬರಬೇಕು ಅನ್ನೋದು ಬಹಳ ಇತ್ತು. ಸಾಂಗ್ ಬಂದಮೇಲೆ ಇನ್ನೂ ಮಜಾ ಅಂತ ಅನ್ನಿಸ್ತು. ಸಾಂಗ್ನ ಶೂಟ್ ಮಾಡಬೇಕಾದ್ರೆ ಅದು ಇನ್ನೂ ಒಂದು ಲೆವೆಲ್ ಮೇಲೆ ಹೋಯಿತು. ಯಾಕಂದರೆ ಈ ಹಾಡು ಏನು ಬರುತ್ತೆ, ಇದು ಹಾಡು ಬರುವಾಗ ಆಲ್ಮೋಸ್ಟ್ ಸಿನಿಮಾಗೆ ಒಂದು ಕನ್ಕ್ಲೂಷನ್ ಬರ್ತಾ ಇರುತ್ತೆ. ಇಡೀ ಕಥೆಗೆ, ಪಾತ್ರಗಳಿಗೆ, ಸನ್ನಿವೇಶಕ್ಕೆ, ಪರದೆ ಮೇಲೆ ಇರೋರಿಗೆ, ಅದನ್ನು ನೋಡ್ತಾ ಇರೋರಿಗೆ, ಎರಡರಿಗೂ ಒಂದು ಸಣ್ಣ ಕನ್ಕ್ಲೂಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ನಾವು ನಿಧಾನಕ್ಕೆ. ಆವಾಗ ಈ ಹಾಡು ಲಿರಿಕ್ಸ್ ಇದೆಯಲ್ಲ, ಆಸೆ ಎಂದರೆ ಏನು ಶಿವ, ಯಾವುದು ಬೇಡವೋ ಅದೇ ಶಿವ, ಅತಿ ಆಸೆ ಎಂದರೆ ಏನು ಶಿವ, ಇನ್ನೊಬ್ಬರ ಅನ್ನದ ಪಾಲು ಶಿವ. ಸೊ ಇದೆಲ್ಲ ನೀವು ಯಾವ ಸಿಚುವೇಶನ್ಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಬೋದು. ಇದನ್ನು ಸಿನಿಮಾದಲ್ಲೂ ಅಷ್ಟೇ ಅವ್ರು ಹೇಳಿದಾಗೆ ಲಾಸ್ಟ್ ಸ್ಕ್ರೀನ್ ಪ್ಲೇ ಏನಿದೆ ತುಂಬ ಟ್ರಿಕ್ಕಿಯಾಗಿದೆ ಲಾಸ್ಟ್ ಸ್ಕ್ರೀನ್ ಪ್ಲೇ. ಸೊ ಆ ಟೈಮಲ್ಲಿ ಈ ಹಾಡಿಂದ ಶುರುವಾಗುತ್ತೆ, ಕ್ಲೈಮ್ಯಾಕ್ಸ್ ಕಡೆಗೆ ಲೀಡ್ ಆಗುತ್ತೆ, ಅದ್ಭುತವಾಗಿ ಮೂಡಿ ಬಂದಿದೆ. ಐ ಥಿಂಕ್ ಥಿಯೇಟ್ರಲ್ಲಿ ಅಫ್ಕೋರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಒಂದು ಸಿನಿಮಾ ಮೇಲೆ ಗ್ರಾಫ್ ಇದ್ದೇ ಇರುತ್ತೆ. ಸೊ ಒಂದು ಸಣ್ಣದಾಗಿ ಏನಾದರೂ ಹಿಂಗಾಗಿದ್ರು ಹಾಡು ಬಂದ ತಕ್ಷಣ ಹಿಂಗಾಗಕ್ಕೆ ಆರ್ಚ್ ಇದೆ ಪ್ರತಿಯೊಂದು ಸಾಂಗ್ಸಲ್ಲೂ. ಇನ್ಫ್ಯಾಕ್ಟ್ ಆ ಕಥೆನ ಮುಂದೆ ತೊಗೊಂಡು ಹೋಗ್ತಾನೆ ಇರುತ್ತೆ. ಅಪ್ಸರೆ ಆಗಿರ್ಬೋದು, ನಮ್ಮ ಶಿವನ್ ಸಾಂಗ್ ಆಗಿರ್ಬೋದು, ಎಲ್ಲದೂ ಕಥೆನ ಮುಂದ್ಗಡೆ ತೊಗೊಂಡು ಹೋಗ್ತಾ ಇದೆ. ಆ್ಯಂಡ್ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಕ್ಯಾರೆಕ್ಟ್ರಲ್ಲಿ ಆಗಿರ್ಬೋದು, ಆ ಸಿಚುವೇಶನಲ್ಲಿ ಆಗಿರ್ಬೋದು, ಎಲ್ಲನೂ ಮುಂದೆ ತೊಗೊಂಡು ಹೋಗ್ತಾ ಇರುತ್ತೆ. ನಾನು ಲಾಸ್ಟ್ ಟೈಮ್ ದೀಕ್ಷಿತ್ ಜೊತೆ ಮಾತಾಡಬೇಕಾದ್ರೆ ಸರ್ ಎಲ್ಲರೂ ನನ್ನ ಜರ್ನಿನ ಫಾರ್ ಎಕ್ಸಾಂಪಲ್ ದಿಯಾದಿಂದ ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಬೇರೆ ಭಾಷೆ ಅಂತ ಒಂದಾಗಲೂ ದಸರಾ ನನಗೆ ಈಸಿಯಾಗಿ ಸಿಕ್ಕಿಲ್ಲ ಸರ್ ಅಂತಂದರೆ ನೀವು ಅಂದರೆ ಆ ಜರ್ನಿಯ ಮಧ್ಯದ ಆ ಒಂದು ಹೋರಾಟ, ಆ ಒಂದು ಸ್ಟ್ರಗ್ಲಿಂಗ್ ಎಲ್ಲ ಇರುತ್ತಲ್ಲ ಅದು ದೀಕ್ಷಿತ್, ಅದು ತುಂಬ ನನಗೆ ಅರ್ಥನೇ ಆಗೋದಿಲ್ಲ. ಇದಕ್ಕೆ ನೀವು ಒಂದು ಸೈದ್ಧಾಂತಿಕವಾಗಿ ಜನರಾಗಿ ಹೇಳೋದಾದ್ರೆ ಅದು ಯಾವುದೂ ಈಸಿಯಾಗಿ ಸಿಗಲ್ಲ, ಯಾವ ಭಾಷೆ ಸಿನಿಮಾ ಈಸಿಯಾಗಿ ಸಿಗಲ್ಲ ಒಬ್ಬ ನಟನಿಗೆ. ಡೆಫಿನೆಟ್ಲಿ ಲೈಫಲ್ಲಿ ಈಗ ನೀವಿಲ್ಲಿ ಬಂದು ಕೂತಿದ್ದೀರಾ ಅಂದರೆ ಈ ಜಾಗ ನಿಮ್ಗೆ ತುಂಬ ಈಸಿಯಾಗಿ ಸಿಕ್ಕಿಲ್ಲ. ಬೃಂದಾವನದಲ್ಲಿ ಕೂತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರದ್ದೇ ಆದಂಥ ಸ್ಟ್ರಗಲ್ ಇರುತ್ತೆ. ಕೇಕ್ ವಾಕ್ ಯಾವುದೂ ಇರೋದಿಲ್ಲ. ನಮ್ಮ ಹೊರಗಡೆಯಿಂದ ನೋಡಿದಾಗ ಅನಿಸುತ್ತೆ ಲಕ್ ಚೆನ್ನಾಗಿದೆ, ಬೇರೆ ಭಾಷೆ ಹೊರಟೋದ, ಲಕ್ ಮಜಾ ಇದೆ, ಲಕ್ ಚೆನ್ನಾಗಿದೆ ಗುರು ನಿಂದು, ಬೇರೆ ಭಾಷೆಲ್ಲೂ ಸಿನಿಮಾ ಮಾಡ್ತಿದ್ಯಾ, ನಾವು ನೋಡಿಲ್ಲ ಮಾಡ್ತಿದ್ದೀವಿ ಅಂತ ಮಾತುಗಳು ತುಂಬ ಕೇಳಿದ್ದೀನಿ. ಆ ಲಕ್ ಹಿಂದೆಗಡೆ ತುಂಬ ಹಾರ್ಡ್ ವರ್ಕ್ ಇದೆ. ನಾನು ಡಿನೈ ಮಾಡಲ್ಲ, ಇರ್ಬಹುದೇನೋ ಲಕ್ಕು, ಒಂದು 0.5% ಲಕ್ ಇರ್ಬೋದೇನೋ, 0.1% ಲಕ್ ಇರ್ಬೋದೇನೋ, ಬಟ್ 99.5% ಹಾರ್ಡ್ ವರ್ಕ್ ಇದೆ ಅದ್ರ ಹಿಂದೆಗಡೆ. ಆ್ಯಂಡ್ ಅದು ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಹಾರ್ಡ್.
ಆನ್ ಆ್ಯಂಡ್ ಆಫ್ ಸೀಸನ್ ಲೆಕ್ಕದಲ್ಲಿ ನಾನು ಇವತ್ತು ಈ ಸಿನಿಮಾಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ಸಿನಿಮಾ ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಹಾರ್ಡ್, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡ್ಕೋತಾ ಇರೋದಾಗಿರ್ಬೋದು. ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಇವತ್ತು ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ದಟ್ ಈಸ್ ಬಿಕಾಸ್ ಅಲ್ಲಿ ನಿರ್ದೇಶಕರಿಗೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ಅಲ್ಲಿ ನಿರ್ದೇಶಕರು ಏನನ್ನು ಕೇಳ್ತಾ ಇದ್ದಾರೆ ಅದನ್ನು ಕೊಡುವಂಥ ಸಾಮರ್ಥ್ಯ ಆ್ಯಂಡ್ ಅದನ್ನು ಕೊಡೋದ್ರ ಕಡೆ ನಾನು ಯೋಚನೆ ಮಾಡ್ತೀನಿ. ಹಾಗಾಗಿ ನನ್ನ ಇಲ್ಲಿಂದ ಅಲ್ಲಿಗೆ ಕರೆದು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಸೊ ಅವ್ರಿಗೆ ಏನು ಬೇಕು ನಾನು ಮೊದಲು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಅರ್ಥ ಮಾಡಿಕೊಡುವ ಸಮಯದಲ್ಲಿ ಏನಾಗುತ್ತೆ, ನನಗೆ ನನ್ನದೇ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ನಾನು ಪ್ರಿಪೇರ್ ಆಗುವ ರೀತಿ ಆಗಿರ್ಬೋದು, ನಾನು ಪರ್ಫಾರ್ಮ್ ಮಾಡುವ ರೀತಿ ಆಗಿರ್ಬೋದು, ಅಥವಾ ಅವರು ಕೇಳ್ತಿರುವ ರೀತಿ ಆಗಿರ್ಬೋದು. ಇದೆಲ್ಲ ಅಂದರೆ ನನಗೆ ನಾನು ಕಂಡುಕೊಂಡಂಥ ಸತ್ಯ ಏನಂತಂದರೆ ಲರ್ನಿಂಗ್ ಎಷ್ಟು ಇಂಪಾರ್ಟೆಂಟು ಈ ಜರ್ನಿಲಿ, ಅನ್ಲರ್ನಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕಲ್ತಿರೋದನ್ನು ಬಿಡೋದಕ್ಕೂ ರೆಡಿ ಇರಬೇಕು ಈ ಜರ್ನಿಲಿ. ಸೊ ಕಲಿಯೋದ್ರ ಜೊತೆಗೆ ಕಲ್ತಿರೋದನ್ನ ಬಿಟ್ಟು ಹೊಸ ನಿರ್ದೇಶಕರಿಗೆ, ಹೊಸ ಟೀಮ್ಗೆ, ಹೊಸ ತಂಡಕ್ಕೆ ಏನು ಬೇಕು ಅಂತ ಕಲ್ತ್ಕೊಳ್ಳೋದಿಲ್ಲ. ಮತ್ತು ಇಟ್ಸ್ ಲಾಡ್ ಆಫ್ ಹಾರ್ಡ್ ವರ್ಕ್, ಮತ್ತು ಆ ಪ್ರೊಸೆಸ್ ಟ್ರಾನ್ಸ್ಫಾರ್ಮೇಷನ್ಗಳಾಗಿರ್ಬೋದು ಎಲ್ಲವೂ. ತುಂಬ ಗಟ್ಟಿಯಾದ ಫಿಲಾಸಫಿ ಇದೆ ನೀವು ಹೇಳೋಂಥ ಮಾತಲ್ಲಿ. ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಹೆಂಗೆ ಎಸ್ ಹೇಳೋದು ತುಂಬ ಇಂಪಾರ್ಟೆಂಟು, ನೋ ಹೇಳೋದು ಅಷ್ಟೇ ಇಂಪಾರ್ಟೆಂಟ್. ನೋ ಹೇಳೋದು ಗಟ್ಸಬೇಕು, ಅದು ಅಷ್ಟೇ ಇಂಪಾರ್ಟೆಂಟ್. ನೋ ಹೇಳೋದು ಈಸಿ ಇಲ್ಲ ಅಲ್ವಾ. ಆಮೇಲೆ ಬೃಂದ ಅಂದರೆ ನಾವು ಮಾಧ್ಯಮದ ಮಿತ್ರ ಜೊತೆ ಸೇರಿಕೊಂಡಾಗ ಕೌಶಲ್ಯ ಸುಪ್ರಜಾ ಬಗ್ಗೆ ಮಾತಾಡುವಾಗ ಆಬ್ವಿಯಸ್ಲಿ ಬೃಂದ ಬರ್ತಾರೆ. ಮಾಧ್ಯಮ ಮಿತ್ರರ ಜೊತೆ ನಾನು ಬೃಂದ ಅವ್ರ ಜೊತೆ ಹೋಗೋದಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಾಯಿತು ಬೃಂದ ಮಾಧ್ಯಮ ಮಿತ್ರರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಮನೆಗೆ ದಿನ ಕಾಫಿ ಟೀ ಕುಡಿಯೋಕೆ ಹೋಗ್ತಿರೋ ಥರ ಎಲ್ಲರೂ ಬನ್ನಿ, ನಿಮ್ಗೆ ಗೊತ್ತಾ ಮೇಡಮ್ ಬರ್ತಾ ಇರ್ತಾರೆ, ಮಾಡ್ತಾ ಇರ್ತೀವಿ ಅಂತ. ಅವರು ತುಂಬಾ ಸಿನಿಮಾಗಳನ್ನ ಇಲ್ಲಿ ಮಾಡ್ತಿದ್ದಾರೆ, ನೀವು ಇಲ್ಲಿ ಮಾಡ್ಕೊಂಡೆ ಬೇರೆ ಬೇರೆ ಮಾಡ್ತಿದ್ದೀರಾ, ಸಿಗ್ತಾ ಇಲ್ಲ. ವರ್ಷಕ್ಕೆ ವೆರಿ ಹ್ಯಾಪಿ ಅಬೌಟ್ ಯುವರ್ ಜರ್ನಿ. ವರ್ಷಕ್ಕೆ ನೋ ಮ್ಯಾಟರ್ ವಾಟ್ 1 ಅಥವಾ 2 ಕನ್ನಡ ಸಿನಿಮಾ ನಾನು ಖಂಡಿತವಾಗ್ಲೂ ಮಾಡಲೇಬೇಕಂತ ಇದ್ದೀನಿ, ಮಾಡೇ ಮಾಡ್ತೀನಿ. ದೀಕ್ಷಿತ್ ಶೆಟ್ಟಿ ನಮ್ಮವ, ಇಲ್ಲಿ ಅವ. ಸೊ ನನ್ನ ರೂಟ್ಸ್ ಇರೋದು ಇಲ್ಲೇ, ನಾನು ಇಲ್ಲಿ ಸಿನಿಮಾ ಮಾಡೇ ಮಾಡ್ತೀನಿ ಎನಿ ಕಾಸ್ಟ್. ಓಕೆ, ಇಲ್ಲ ನಾನು ಅತಿಥಿ ಅಲ್ಲ, ಬಟ್ ಆದರೂ ನಾನು ಅಲ್ಲಿ ಹೋದಾಗ ಪ್ರಾಬ್ಲಿ ಹಾಯ್ ಹಲೋ ಹೇಗಿದ್ದೀರಾ ಸರ್, ನೀವು ಹೇಗಿದ್ದೀರಾ ಸರ್ ಅಷ್ಟೇ. ಬಟ್ ಬೃಂದ ನೋಡಿದಾಗ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಏ ಬೃಂದ ಬನ್ನಿ ಕೂತ್ಕೊಳ್ಳಿ ಅಂತ, ಈಗ ಮನೆಯವ್ರದ್ದು ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ನಾನು ಅವ್ರ ಜೊತೆ ಬೇರೆ ಬೇರೆ ಕಡೆ ಹೋಗಕ್ಕೆ ಶುರು ಮಾಡಿದಾಗಲೇ ಗೊತ್ತಾಗಿದ್ದು ಬೃಂದ ಗೊತ್ತಿಲ್ಲದೆ ಇರುವ ಆ್ಯಂಕರ್ಗಳು ಯಾರೂ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ. ಪರ್ಸ್ನಲಿ ಐ ಆಮ್ ಸೇಯಿಂಗ್, ಆಸ್ ಅನ್ ಆಕ್ಟ್ರೆಸ್ ಆಫ್ ಕೋರ್ಸ್ ಎಲ್ರಿಗೂ ಗೊತ್ತು, ಬಟ್ ಪರ್ಸ್ನಲಿ ತುಂಬಾ ಅಂದರೆ ಆ ಒಂದು ಸಿನಿಮಾ ಗ್ರಾಫಲ್ಲಿ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಹಂಗೆ ಮೇಂಟೈನ್ ಮಾಡಿದ್ರೆ, ಅಂದರೆ ಸಿನಿಮಾಗಳು ಮಾಡದೇ ಇರಲಿ ಆ ರೆಸ್ಪೆಕ್ಟ್ ಕೊಡುವಂಥ ರೆಸ್ಪೆಕ್ಟು ಅದೆಲ್ಲೂ ಆಗಿರೋದ್ರಿಂದ ಆ ಪ್ರೀತಿ ಗೌರವ ಹಂಗೆ ಇರ್ತದೆ. ಈಗಲೂ ಹೊರಗಡೆ ಹೇಳ್ತಾ ಇದ್ರು ಯಾರನ್ನೂ ಕಾಯಿಸ್ಬಿಡೋದು ಕಾಯಿಸೋದು ಒಳ್ಳೇದಲ್ಲ ಅಂತ.